ಹಾಕೋ. ಅರ್ಥ ಆಯ್ತು ಅನ್ಸುತ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರದೀಪ್ ಈಶ್ವರ್ ಅವರೇ. ನಮಸ್ಕಾರ ಸರ್. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕ ಪಕ್ಷಗಳಿಂದ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರದೀಪ್ ಈಶ್ವರ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಬಾರೋ ಅಪರೂಪದ ಮುಳ್ಳಂದಿ. ಪ್ರಶ್ನೆಗಳನ್ನು ತಗೊಳ್ತೀನಿ ಒಂದಷ್ಟು. ಸುನಿಲ್ ನಾಯ್ಡು ಅಂತ. ನಮಸ್ಕಾರ ಸರ್. ನಮಸ್ಕಾರ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ. ನಿಮ್ಮಿಬ್ಬರ ವಿಷಯದಲ್ಲಿ ಇಬ್ಬರಿಗೂ ಒಳ್ಳೆ ಮಾತು ಬರುತ್ತೆ, ಇಬ್ರು ಜಗಳ ಆಡ್ತಿದ್ದೀರಾ ಸರ್. ಪ್ಲಸ್ ನೀವು ಇನ್ನೂ ಈಗ ಗೌರ್ಮೆಂಟ್ ಹುದ್ದೆಯಲ್ಲಿದ್ದೀರಾ. ನೀವು ಆ್ಯಕ್ಚುಲಿ ದೊಡ್ಡತನ ತೋರಿಸಿ ಒಂದು ಆ ಸೀಟ್ಗೆ ಒಂದು ಮರ್ಯಾದೆ ಕೊಟ್ಟು ನೀವು ಅದು ಮರ್ತು ಬಿಡ್ಬೇಕು ಸರ್. ಅದು ಇದು ಯಾಕೆ ಸರ್ ಈ ಥರ ಮಾತಾಡ್ತಿದ್ದಾರೆ ಇಬ್ಬರು? ಗುಡ್ ಜಾಬ್ ಮಿಸ್ಟರ್ ಗಣೇಶ್. ತೋರಿಸ್ತೀನಿ ಸರ್. ಈಗ ನಾವು ಸತತವಾಗಿ ನನ್ನ ಮುಖ್ಯಮಂತ್ರಿಗಳ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಿದ್ರೆ ನಾನು ಹೆಂಗೆ ಸುಮ್ಮನೆ ಇರಲಿ? ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸರ್, ನಾನೆಲ್ಲೋ ಇದ್ದ ಒಬ್ಬ ಅನಾಥ ಹುಡುಗನ್ನ ಕಾಂಗ್ರೆಸ್ ಪಕ್ಷ ಕರ್ಕೊಂಬಂದು ಬಿ ಫಾರಮ್ ಕೊಟ್ಟು MLA ಮಾಡಿದ್ರೆ ನನಗೆ ಕಂಫರ್ಟ್ ಝೋನ್ ಪೊಲಿಟಿಷಿಯನ್ ಆಗೋದ್ರೆ ಸರ್, ನನಗೆ KPCC ದೇವಾಲಯ ಸರ್. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಅನಾಥ ಹುಡುಗನ ಕರ್ಕೊಂಬಂದು MLA ಮಾಡಿದ್ದಾರೆ, ಅವ್ರ ಬಗ್ಗೆ ಕೃತಜ್ಞತೆ ಇದೆ. ಪ್ರತಾಪ್ ಸಿಂಹ ಅರಮನೆಯಲ್ಲಿ ಹುಟ್ಟಿದ್ರ? ಅಲ್ಲ, ಅವ್ರನ್ನ ಕರ್ಕೊಂಬಂದು ಮೋದಿ ಅವರು, ಅಮಿತ್ ಶಾ ಅವರು ಮಾಡಿದಾರ್ರಿ. ಅಂದ್ರೆ ಸರ್, ನೀವು ಮೋದಿ ಅಮಿತ್ ಶಾ ಅವ್ರ ಬಗ್ಗೆ ನೀವೇನಾದ್ರು ಮಾತಾಡ್ಕೊಂಡಿರ್ಬೋದು. ನಾನು ನೋಡಿ, ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಬೇಡಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಮಾತಾಡಬೇಡಿ. ಅಂದ್ರೆ ಮೋದಿ ಅವ್ರನ್ನ ಇಂಥ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನು ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ. ಮಾತಾಡಬೇಡಿ ಅಂದ್ರೆ ಮೋದಿ ಅವ್ರನ್ನ ಮಾತಾಡುವಾಗ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅಂದಿದ್ದೀನಿ. ನೀವು ನನ್ನ ಬೈಟ್ ನೋಡಿ, ಗೌರವಾನ್ವಿತ ಪ್ರಧಾನಿಗಳೇ ಅಂತ ಮಾತಾಡಿದ್ದೀನಿ. ನಾನು ಯಾವತ್ತು ಅವ್ರ ಬಗ್ಗೆ ಗೌರವಾನ್ವಿತ ಅಮಿತ್ ಶಾ ಅವರೇ ಅಂತ ಮಾತಾಡಿದ್ದೀನಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ನಾನು ಯಾವತ್ತು ಕ್ವಶನ್ಸ್ ಕೇಳಿದ್ದೀನಿ ಸರ್. ಎಲ್ಲಿ ಬ್ಲ್ಯಾಕ್ ಮನಿ ಆಗ್ತಾ ಇರಲಿಲ್ಲ, ಎಂಪ್ಲಾಯ್ಮೆಂಟ್ ಎಲ್ಲಿ ಕೇಳಿದ್ದೀನಿ. ದೆರ್ ಇಸ್ ಅ ವೇ. ನಾನು ಇಲ್ಲೂ ಸಹ ಆರ್ ಅಶೋಕ್ ಅವರು ಅವ್ರ ಬಗ್ಗೆ ಮಾತಾಡುವಾಗ ಅವ್ರು ಯಾವಾಗಲೂ ಜ್ಯೋತಿಷ್ಯ, ಒಳ್ಳೆ ಮಾತು ಅಂದಾಗ ವೈಯಕ್ತಿಕವಾಗಿದ್ದು ಬರುತ್ತೆ, ಕೆಟ್ಟ ಮಾತು ಅಂದಾಗ ಇಡೀ ಪಾರ್ಟಿ ತಗೊಂಡು ಹಾಕೊಂಡು ಬೀಳ್ತಾರೆ. ನಾನಿರಲ್ಲ ಭೂಮಿ ಮೇಲೆ. ಅಲ್ಲ, ಆರ್ ಅಶೋಕಣ್ಣ ನನಗೇನು ಅಂದರೆ ಸರ್, ಈಗ ಆರ್ ಅಶೋಕಣ್ಣ ನವಂಬರಲ್ಲಿ ಅದಾಗುತ್ತೆ, ಅಕ್ಟೋಬರ್ ಕ್ರಾಂತಿ ಅಂದರು. ಮೋಸ್ಟ್ಲಿ ಇದು ನಮ್ಮಿಬ್ಬರು ಕಿತ್ತಾಟನೇ ನಾವು ಅಕ್ಟೋಬರ್ ಕ್ರಾಂತಿ ಅನ್ನಿಸ್ತಾ ಇದೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನೀವು ಫಸ್ಟು ಆರ್ ಅಶೋಕ್ ಅವ್ರನ್ನ ಏನು ಕೇಳ್ತೀರಿ? ರಾಜಣ್ಣ ಅವ್ರು ಕೇಳಬೇಕು. ಇಲ್ಲ, ಆರ್ ಅಶೋಕಣ್ಣ ಅವ್ರು ಏನಂದ್ರು, ಹಂಗೆ ಹಿಂಗೆ ಅಂದರು. ನಾನು ಮೊನ್ನೆ ಪದ್ಮನಾಭ ನಗರ ಪಾಸ್ ಆದೆ. ಅಲ್ಲಿ ದೊಡ್ಡದಾಗಿ ಬೋರ್ಡ್ ಕಾಣಿಸ್ತು, ಆರ್ ಅಶೋಕ್ ಜ್ಯೋತಿಷ್ಯಾಲಯ. ಇಲ್ಲಿ ಎಲ್ಲ ಸುಳ್ಳು ಹೇಳಲಾಗುವುದು. ನೋಡಿ, ನಾನು ಅಶೋಕಣ್ಣ ಫೋನ್ ಮಾಡೋಣ ಅಂದ್ಕೊಂಡೆ, ನಂಬರ್ ಇರಲಿಲ್ಲ. ಮತ್ತು ಈ ಸಲ ಅಶೋಕಣ್ಣನ ಕೇಳಬೇಕು ಅಂತಿದ್ದೆ. ಅಶೋಕಣ್ಣ, ನೀವು ನಮ್ಮ ಸರ್ಕಾರದ ಬಗ್ಗೆ ಭಾಳ ಚೆನ್ನಾಗಿ ಜ್ಯೋತಿಷ್ಯ ಹೇಳ್ತೀರಾ. ಅದೇ ನಿಮ್ಮ ಚೇರ್ಗೆ ಏನೋ ಸುನೀಲ್ ಅಣ್ಣ ಟವಲ್ ಹಾಕಿದಾರಂತೆ, ಅದು ನಿಜಾನ ಅಣ್ಣ? ಮತ್ತು ವಿಜಯೇಂದ್ರ ಅಣ್ಣನ ಚೇರ್ಗೆ ಆ ಕಡೆ ಸೋಮಣ್ಣ ಸಾಹೇಬ್ರ ಟವಲ್ ಹಾಕಿದ್ದಾರಂತೆ, ನಿಜಾನ ಅಣ್ಣ? ಏನೋ ಲಾಸ್ಟಲ್ಲಿ 27 ಎಂಡಿಂಗಲ್ಲಿ ಯತ್ನಾಳ್ ಸರ್ನ ಏನೋ ಹೋಗಿ ರಾಜಿ ಮಾಡಿ ಕರ್ಕೊಂಬಂದು ಲಾಸ್ಟ್ 1 ಇಯರ್ ಸೇಫ್ ಝೋನ್ ಪಾಲಿಟಿಕ್ಸ್ ಆಡ್ತಾರಂತೆ, ನಿಜಾನ ಅಣ್ಣ? ನೆಕ್ಸ್ಟು ಎಲ್ಲ ಒಂದಾಗಿ ಅಧಿಕಾರಕ್ಕೆ ಬಂದರೆ ಸಾಕು ಅಂತ ನೀವೆಲ್ಲ ಒಂದಾಗ್ತೀರಂತೆ, ಅದು ನಿಜಾನ ಅಣ್ಣ? ಇನ್ನು 6 ತಿಂಗಳು ಎಲೆಕ್ಷನ್ ಇದ್ದಾಗ JDS ಅವರ ಚೇರ್ಗಳ ಬಗ್ಗೆ ನೀವು ಯಾಕೆ ಮಾತಾಡ್ತಿದ್ದೀರಿ ಅಂದರೆ ನಿಮಗೆ ಇವತ್ತು ಈ ಚೇರ್ ಸಿಕ್ಕಿದೆ ಅಂತ. ಆದ್ದರಿಂದ ದಯವಿಟ್ಟು ನಿಮ್ಮ ಪಕ್ಷದಲ್ಲಿರೋರು ನಿಮ್ಮ ಚೇರ್ಗಳ ಬಗ್ಗೆ ಹುಷಾರಾಗಿರಿ. ಅಲ್ಲ, ಯಾರ ಚೇರು ಸುರಕ್ಷಿತ ಅನ್ನಿಸ್ತಾ ಇಲ್ಲ ಪ್ರದೀಪ್ ಈಶ್ವರ್ ಅವರೇ. ಕರೆಕ್ಟ್ ಸರ್. ಯಾರ ಚೇರು ಸುರಕ್ಷಿತ ಅನ್ನಿಸ್ತಾ ಇಲ್ಲ ನನಗೆ. ಈಗ ನಾನು ಮಾತಾಡೋರು ಚೇರ್, ಬಟ್ ಅವ್ರು ಕೇಳಿದ ಪ್ರಶ್ನೆ ಗಾದೆ ಮಾತೆ ಸುಳ್ಳು ಮಾಡ್ಬಿಟ್ರಿ ನೀವು ಅಂತ. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನೋದು ಗಾದೆ ಮಾತು. ಪ್ರತಿ 100 ವರ್ಷಕ್ಕೆ ಒಂದೊಂದು ಸಲ ಒಂದೊಂದು ಕಾಯಿಲೆ ಔಟ್ ಬ್ರೇಕ್ ಆದಂಗೆ ಒಂದೊಂದು ಗದ್ಯಕ್ಕೂ ಒಂದು ಹೊಸ ಅರ್ಥ ಹುಡ್ತಾ ಇರುತ್ತೆ. ಎಸ್, ಮೋಸ್ಟ್ಲಿ ಈ ಜನ್ರೇಷನಲ್ಲಿ ಹೊಸ ಹೊಸ ಪದಗಳ ಉದಯ ಆಗಬೇಕೇನೋ, ಅದು ಗೊತ್ತಿಲ್ಲ. ಸೊ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತಿರಲ್ಲ, ಮೌನ ಬಲ್ಲವನಿಗೆ ಜಗಳ ಇಲ್ಲ ಅಂತ ಮಾಡ್ಕೋಬೇಕಿನ್ನು ಮುಂದೆ ಅದನ್ನು. ನಮಸ್ತೆ, ಪವನ್ ಅಂತ, BJP ಕಾರ್ಯಕರ್ತ. 2.5 ವರ್ಷ ಆದರೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಒಂದು ಕಾಮಗಾರಿ ಕೆಲಸ ನಡೆದಿಲ್ಲ. ಜನರು ಇದೇ ಪ್ರಶ್ನೆ ಇಟ್ಟಿದ್ದಾರೆ. MLA ಸ್ಥಾನಕ್ಕೆ ಪ್ರದೀಪ್ ಈಶ್ವರ್ ಅವರು ಅನ್ಫಿಟ್ ಅಂತ ಒಂದು ಮಾತುಕತೆ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರನ ಚಕಾಮುಖಿಯಲ್ಲಿ ಒಂದು ಗಲಾಟೆ ನಿಮ್ಮದು ನಡೀತಾ ಇದೆ. ಈ ಚಕಾಮುಖಿ ಗಲಾಟೆಯಲ್ಲಿ ಅಲ್ಲಿ ಒಂದು ಅಭಿವೃದ್ಧಿ ಕೆಲಸನೇ ನೀವು ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀರಾ. ಅಲ್ಲಿನ ಡಿಲ್ಲಿ ಮಾಡೋದು ಯಾವಾಗ? ಜನರಿಗೆ ಕೊಟ್ಟಿರೋ ಪ್ರಾಮಿಸ್ನ ಫಿಲ್ ಮಾಡೋದು ಯಾವಾಗ ಅಂತ ಚಾಂದ್ ಮಾಡ್ಬಿಟ್ಟು ಹಿಂಗ್ ಹಿಡ್ಕೊಂಬಿಟ್ಟು ಹಿಂಗ್ 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 ಕಸ ಎತ್ಬಿಡೋದೆ. ಇದು ನಮ್ಮೂರಿಗೆ ನಮ್ಮ ಶಾಸಕರು ಅಂತ.
ಈ ಪ್ರೋಗ್ರಾಮ್ ಇಂಟೆನ್ಷನ್ ಏನು ಗೊತ್ತಾ, ಎಂಟೈರ್ ಬ್ಯೂರೋಕ್ರೆಸಿನ ಬೆಳಗ್ಗೆ 7 ಗಂಟೆಗೆ ಕರ್ಕೊಂಡೋಗಿ ಹಳ್ಳಿಯ ನೆಲದ ಮೇಲೆ ಕೂರಿಸಿ 2 ತಾಸು 3 ತಾಸು ಹಳ್ಳಿಯವ್ರ ಕಷ್ಟಗಳು ಕೇಳ್ತೀನಿ. ನನ್ನ ಪಕ್ಕದಲ್ಲಿ ತಹಸೀಲ್ದಾರ್ ಇಒ ಎಲ್ಲ ಇರ್ತಾರೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಹಳ್ಳಿಯಲ್ಲಿ ನನಗೊಂದು 20 ಅರ್ಜಿ ಬರುತ್ತೆ. ಒಂದು ರಸ್ತೆ ಕೇಳ್ತಾರೆ, ಒಂದು ವಾಟರ್ ಫಿಲ್ಟರ್ ಕೇಳ್ತಾರೆ, ಒಂದು ರಸ್ತೆಗೆ ರೋಡ್ ಕೇಳ್ತಾರೆ, ಊರಲ್ಲಿ ಚರಂಡಿ ಕೇಳ್ತಾರೆ. ಕೇಳಿದಾಗ ನಾನು ಏನು 200 ಹಳ್ಳಿ ವಿಸಿಟ್ ಮಾಡಿದ್ದೀನಿ, ಪ್ರತಿ ಹಳ್ಳಿಯಲ್ಲೂ ನನಗೆ ಸ್ಮಶಾನಕ್ಕೆ ದಾರಿ ಮಾಡಿಕೊಡಿ, ವಾಟರ್ ಫಿಲ್ಟ್ರ್ ಹಾಕ್ಕೊಡಿ ಅಂತ 200 ಹಳ್ಳಿದು ಇಷ್ಟು ಡೇಟಾ ಇದೆ ನನ್ನ ಹತ್ರ. ಪ್ರತಿ ಸಾರ್ವಜನಿಕರ ಗುಯಿಲಹಳ್ಳಿಯಲ್ಲಿ ಸರ್ ನಮಗೆ ಸ್ಮಶಾನಕ್ಕೆ ದಾರಿನೇ ಅಲ್ಲ ಸರ್, ಒತ್ತುವರಿ ಆಗಿದೆ ಅಂದರು. ಸಮಾಧಾನ ಮಾಡ್ಕೊಳ್ಳಿ. ದಲಿತರೇ ಹೆಚ್ಚಾಗಿರೋ ವರುಣಿ ಊರಲ್ಲಿ ಸರ್ ಡೆಡ್ ಬಾಡಿನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದರು. ನಾನು 2 ದಿನದಲ್ಲಿ ಸರ್ವೆ ಮಾಡಿ ಒತ್ತುವರಿನ ತೆರವು ಮಾಡಿ ನಾನೇ JCB ತೆಗೆದು ರೋಡ್ ಅವನ ಅಜಾತ ಶತ್ರು ಕೊಡು, ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ, ಅಪ್ಪಟ ಬಂಗಾರ. ನಾನು ಬೇರೆ MLAಗಳ ಥರ ಒಂದು ಹಳ್ಳಿಗೆ ಹೋಗಿ ಒಂದು ಲೀಡ್ರ್ ಮನೇಲಿ ಕುತ್ಕೊಂಡು ಕಾಫಿ ಕುಡಿದು ಬರೋನಲ್ಲ. ನಾನು ಒಂದು ಹಳ್ಳಿಗೆ ಹೋದರೆ ಒಂದೊಂದು ಸಲ 10 ಅವರ್ ಹಿಡಿಯುತ್ತೆ, 20 ಅವರ್ ಹಿಡಿಯುತ್ತೆ, ಒಂದೊಂದು ಸಲ 2 ದಿನ ಹಿಡಿಯುತ್ತೆ. ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವ್ನು ಯಾವನ ಬಗ್ಗೆ ಹೇಳ್ತಾನೆ ಕರ್ಕೊಂಬರ ಇಲ್ಲಿ ತುಳು ಸಾಯಿಸಾಕ್ಬಿಡ. ಇದು ಫ್ಯಾಕ್ಟು. ನಾನೀಗ ಹೇಳಿದ್ದೀನಿ 200 ಹಳ್ಳಿಯಲ್ಲಿ ನಾನು ಮಾಡಿರೋ ಅಭಿವೃದ್ಧಿ ರಿಪೋರ್ಟ್ ಕಾರ್ಡ್ ಇಷ್ಟು ಇದೆ ಅಣ್ಣ, ಡೇಟಾ ಇದೆ. ಆದರೆ ನಿಮ್ಮದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ MLA ಸ್ಥಾನಕ್ಕೆ ಅನ್ಫಿಟ್ ಅಂತ ನಿಮ್ಮ ಕ್ಷೇತ್ರದಲ್ಲೇ ಜನ ಹೇಳ್ತಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ ಅಂತ? ಅಲ್ಲಲ್ಲ, ಈಗ ಸರ್, ಈಗ ನೀವು BJP ಅವ್ರು ನಾನು ಹೊಗಳ್ತೀರಾ? ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ನೀವು ಅನ್ಫಿಟ್ಟೆ ಅನ್ನೋದು, ನನ್ನನ್ನು ಫಿಟ್ ಅನ್ನೋದು ಯಾರು? ನಿಮ್ಮ ಕ್ಷೇತ್ರ ಸರ್. ಅಲ್ಲ, ಒಂದು ನಿಮಿಷ, ನಿಮ್ಮ ಕ್ಷೇತ್ರದಲ್ಲಿ ಮತ ಹೇಳ್ತಿರೋದು. ಒಂದು ನಿಮಿಷ. ನೀವು ಅವ್ರು ಹೇಳಿದ್ದು ಕರೆಕ್ಟ್ ಇದೆ. ನೀವು ಅನ್ಫಿಟ್ಟೆ ಅಂತೀರಿ, ನೀವು ವಿರೋಧ ಪಕ್ಷದವ್ರು, ನೀವು ಯಾಕೆ ಫಿಟ್ ಅಂತೀರಿ? ಪ್ರದೀಪ್ ಈಶ್ವರ್ ಅವರೇ, ನೀವು ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಓಡಾಡ್ತಿದಾರಲ್ಲ, ಜನ ನಿಮ್ಮನ್ನು ಆರಿಸಿರೋದೇ ಅದಕ್ಕೆ ರೀ. ಕರೆಕ್ಟ್ ಸರ್, ಅದು ದೊಡ್ಡ ಸ್ಥಿತಿ ಅಲ್ಲ. ನಾನು ಈಗ ಒಂದು ನಿಮಿಷ. ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರದ ಕೆಲಸಗಳನ್ನು ತ್ರಿಕರಣ ಶುದ್ಧಿಯಿಂದ ಮಾಡಬೇಕು, ಹಾಗಾದರೆ ಬಹಳ ಒಳ್ಳೆಯದು. ಅದರ ಮಧ್ಯದಲ್ಲಿ ನಿಮಗೆ ಎಲ್ಲ ಮಾತುಕತೆಗೆ ಪುರುಸತ್ತು ಸಿಗ್ತಿದೆಯಲ್ಲ, ಅದು ನನಗೆ ಆಶ್ಚರ್ಯ ಅಂತ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು ಸರ್. ಈಗ 10 ತಾಸು 15 ತಾಸು 2 ದಿವಸ ಒಂದೊಂದು ಗ್ರಾಮಕ್ಕೆ ಕೊಟ್ಟು 200 ಗ್ರಾಮಗಳ ಮತ್ತೆ ಪಾಠ ಮಾಡ್ತೀನಿ ಸರ್. ಅದ್ರ ಮಧ್ಯೆ ಪಾಠ ಮಾಡಿ, ಅದ್ರ ಮಧ್ಯೆ ಈ ಕಿತ್ತಾಟಕ್ಕೂ ಟೈಮ್ ಆಗ್ತಿದೆಯಲ್ಲ ನಿಮಗೆ ಅಂತ. ಸರ್, ನನಗೆ ಪಾಲಿಟಿಕ್ಸ್ಗೆ ಬಂದಾಗ ಸರ್, ಮೋಸ್ಟ್ಲಿ ನಿಮ್ಮನ್ನು ವಿಶ್ವೇಶ್ವರ ಭಟ್ ಸರ್ನ ನೋಡಿನೋ ನಮ್ಗೆ ಧೈರ್ಯ ಜಾಸ್ತಿ ಆಗಿದ್ದೇನೆ ಗೊತ್ತಿಲ್ಲ. ನೀವು ಎಷ್ಟೋ ಜನರ ಹತ್ರ ಬಾಯಿಗೆ ಬಂದು ಬೈಸ್ಕೊಂಡು ಇಷ್ಟು ಪೇಷನ್ಸ್ ಆಗಿದ್ದೀರ ಅಂದರೆ ನಾನು ಯಾವ ಲೆಕ್ಕ ಸರ್? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನೀವು ಅಭಿವೃದ್ಧಿ ಅಂತೆಲ್ಲ ಹೇಳಿದ್ರಿ. ಚಿಕ್ಕಬಳ್ಳಾಪುರದಲ್ಲಿ ಕಂದವಾರ ರಸ್ತೆ ನೀವು ಗೆದ್ದು 1 ವಾರದಲ್ಲಿ ಸರಿ ಮಾಡ್ತೀನಿ ಅಂದಿದ್ರು. ಇವತ್ತಿಗೂ ಹಂಗೆ ಇದೆ. ನಾನು ಮೊನ್ನೆ ಹೋಗಿದ್ದೀನಿ, ಈಗಲೂ ಆ ಗುಂಡಿಗಳು ನೋಡಿದ್ರೆ ಯಾವ ವೆಹಿಕಲ್ಲು ಮೂವ್ ಮಾಡೋಕ್ಕಲ್ಲ, 2 ವೀಲರ್ ಓಡಿಸೋಕ್ಕಾಗಲ್ಲ. ಆಮೇಲೆ ಒಂದು ಕೆರೆ ಅಭಿವೃದ್ಧಿ ಮಾಡಿಲ್ಲ. ನೀವು ಹೇಳ್ತಿದ್ದೀರ ಎಲ್ಲ ಅಭಿವೃದ್ಧಿ, ಯಾವುದೋ 1-2 ಇದು ತೋರಿಸ್ಬಿಟ್ಟು ಎಲ್ಲ ಹಳ್ಳಿನೂ ವಿಸಿಟ್ ಮಾಡಿದ್ದೀನಿ ಅಂತೀರ. ಅಲ್ಲ, ನಾನು ಕೇಳ್ತಿರೋದು ಕೆರೆಗಳು ಯಾವ್ದಾದ್ರು ಅಭಿವೃದ್ಧಿ ಮಾಡಿದ್ದೀರಾ? ಒಂದು ನಿಮಿಷ. ಒಂದು ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿಗೆ ಬೇಕಾಗಿರೋದು ನೀವೇನು ಮಾಡ್ತಾ ಇಲ್ಲ. ಈ ಕರ್ನಾಟಕದೆಲ್ಲ ಮಾತಾಡ್ತೀರಾ. ನೀವು ಜಗಳ ಆಡ್ತಿರೋದು ಏನಕ್ಕೆ ಯೂಸ್ ಅಂತ ಗೊತ್ತಿಲ್ಲ. ನಿಮ್ಗೆ ಓಟ್ ಹಾಕಿ ಗೆಲ್ಸಿದವ್ರಿಗೆ ಏನಾದ್ರೂ ಯೂಸ್ ಮಾಡಿದ್ದೀರಾ ನೀವು? ನಿಮ್ಮ ಹೆಸರೇನು ಸರ್? ಯಾವ ಕ್ಷೇತ್ರದವ್ರು ನೀವು? ಅಲ್ಲ, ಹೇಳಿ ಮಾತಾಡಬೇಕು. ನಾನು ರಾಜಾಜಿನಗರ. ಯಾರು ನಿಮ್ಮ MLA? ಯಾರು ನಿಮ್ಮ MLA? ಸುರೇಶ್ ಕುಮಾರ್. ಯಾವ ಪಾರ್ಟಿಯವರು? ಅಲ್ಲಲ್ಲ, ಇವ್ರು ಯಾರು ಏನು ಗೊತ್ತಿಲ್ಲ. ಬಿಜೆಪಿ ಅದೆಲ್ಲ ನಿಮ್ಗೂ ಗೊತ್ತಿದೆ. ನಾನು ಹೇಳ್ತಾ ಇರೋದು ನಿಮ್ಮ ಅಭಿವೃದ್ಧಿ ಏನ್ ಮಾಡಿದೀರಾ? ಮೆಡಿಕಲ್ ಕಾಲೇಜು ಅಲ್ಲಿ ಕೊಟ್ಟಿದ್ರೆ ಅದನ್ನ ಬೇರೆ ಕಡೆ ಇದುವರೆ ತನಕ ಉದ್ಘಾಟನೆ ಮಾಡಿಲ್ಲ. ಅಲ್ಲಿನ ಜನಕ್ಕೆ ಮಾಡೋದು ಬೇಡ, ನೀವು ಬೇರೆಯವ್ರದ್ದೆಲ್ಲ ಮಾತಾಡ್ತೀರಾ. ನಿಮಗೆ ಬೇಕಾಗಿರೋದು ನಿಮ್ಮ ಕ್ಷೇತ್ರ ಜನ ನೆಕ್ಸ್ಟ್ ಟೈಮ್ ನಿಮ್ಮನ್ನು ಗೆಲ್ಲಿಸ್ತಾರ? ನಿಮ್ಮ ಪಾರ್ಟಿಯವರೇ ಈಗ ಅರ್ಧ ಜನ ನಿಮ್ಮ ಪಾರ್ಟಿಯವರು ಗಲಾಟೆಗಳು ಮಾಡ್ತಿದ್ದಾರೆ. ಮೀಡಿಯಾದಲ್ಲೆಲ್ಲ ಬಂದಿದೆ. ಮುಂದಿನ ತಿಂಗಳು ರಾಜಭವನದಲ್ಲಿ ನೋಡಿ ನಮ್ಮ ಏರಿಯಾಗೆ ದೊಡ್ಡ ನಮ್ ಶಾರುಖ್ ಖಾನ್ ತರ ಡಾನ್ ತಾನೆ. ನನ್ನ ಹೆಸರು ರವಿಕಾಂತ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ದಯವಿಟ್ಟು ನನ್ನ ಪ್ರಶ್ನೆಯಿಂದ ತಪ್ಪು ತಿಳ್ಕೊಬೇಡಿ. ಪ್ರತಾಪ್ ಸಿಂಹ ಅವ್ರಿಗೆ ಅಧಿಕಾರ ಇಲ್ಲ, BJP ಅವರು ಅವ್ರನ್ನ ಸೇರಿಸ್ತಾ ಇಲ್ಲ, BJP ಅವರು ಮೈಸೂರು ಪಾರ್ಟಿಗೆ ಅವ್ರನ್ನ ಸೇರಿಸ್ತಾ ಇಲ್ಲ, ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅದೆಲ್ಲ ನಮಗೂ ಗೊತ್ತು. ನಿಮ್ದೆಲ್ಲ ವಿಡಿಯೋಗಳು ನಾವು ನೋಡಿದ್ದೀವಿ, ನಿಮ್ಮದು ನೋಡಿದ್ದೀವಿ, ಪ್ರತಾಪ್ ಸಿಂಹ ಅವ್ರದ್ದು ನೋಡಿದ್ದೀವಿ. ನೀವು ಸ್ವಲ್ಪ ಪ್ರಬುದ್ಧವಾಗಿ ಉತ್ತರ ಕೊಡ್ಬೋದಿತ್ತಲ್ಲ. ಆಸ್ ಎ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಕೇಳ್ತೀನಿ, ನಿಮ್ಮಂಥವ್ರಿಂದ ನಮ್ಮ ಪಾರ್ಟಿ ಹಾಳಾಗ್ತಿರೋದು. ನನ್ನ ತಂಟೆಗೆ ಬಂದರೆ ಎಲ್ಲ ಪ್ರತಾಪ್ ಸಿಂಹ ವಿರುದ್ಧ ಫೈಟ್ ಮಾಡಿದ್ದು. ನನ್ನ CMಗೋ DCMಗೋ ನನ್ನ ಮಿನಿಸ್ಟರ್ ಬಗ್ಗೆ ಮಾತಾಡಿದಾಗ ನಾನು ಫೈಟ್ ಮಾಡಿದ್ದು. ನೋವಿದೆ, ಆಕ್ರೋಶ ಇದೆ. ಏನಾದರೂ ಮಾತಾಡಿದ್ರೆ ಮುಳ್ಳಂದಿ ಅಂತಾರೆ, ಏನಾದರೂ ಮಾತಾಡಿದ್ರೆ ಮನುಷ್ಯೇತರರು ಅಂತಾರೆ.
ಮಾನ್ಯ ಹಿಂದೂ ಹಿಲಿಯವರು. ಯತ್ನಾಳ್ ಸಾಹೇಬ್ರೆ, ನೀವು ಬಿಜಾಪುರಕ್ಕೆ ಏನು ಮಾಡಿದ್ದೀರಾ? ಪ್ಲೀಸ್ ಒಂದು ಬುಕ್ಲೆಟ್ ಕೊಡಿ, ಇಲ್ಲ ಖಾಲಿ ಬುಕ್ ಆದರೂ ಕೊಡಿ ಸರ್. ಕಳೆದ 2.5 ವರ್ಷದಿಂದ ನಾನು, ಪ್ರಿಯಾಂಕ್ ಸರು, ಸಂತೋಷ್ ಲಾಡ್ ಸರು, CM ಸರು, DCM ಸರ್ರೆ ಮೇಜರ್ ಆಗಿ BJP ಅವ್ರನ್ನ ಕೌಂಟರ್ ಮಾಡ್ತಾ ಇರೋದು. ಇದು ಗೊತ್ತಿರಲಿ. ಬೇರೆ ಸಚಿವರು ಯಾವತ್ತೂ ಅಭಿವೃದ್ಧಿ ವಿಚಾರ ಬಿಟ್ಟು ಯಾರ ಬಗ್ಗೆನೂ ಮಾತಾಡಿಲ್ಲ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.